ಓಹ್ ಬಂದ್ರ ಎವ್ರಿ ಟೈಮ್ ನಾನೊಂದು ಹಾರರ್ ವಿಡಿಯೋ ಮಾಡಿದಾಗ ನನಗ್ ಬರುವಂತಹ ಒನ್ ಆಫ್ ದಿ ಮೋಸ್ಟ್ ಕಾಮನ್ ಕ್ವಶನ್ ಏನು ಅಂದ್ರೆ ಬ್ರೋ ಇದ್ರಲ್ಲೆಲ್ಲ ನೀವು ಬಿಲೀವ್ ಮಾಡ್ತೀರಾ ಅಂತ. ನೋಡಿ, ಎವ್ರಿ ಟೈಮ್ ನಿಮಗೆ ಹೇಳೋದಕ್ಕೆ ನಾನೊಂದು ಹಾರರ್ ಸ್ಟೋರಿನ ಹುಡುಕ್ಬೇಕಾದ್ರೆ ನನಗ್ ಸಿಕ್ಕಾಪಟ್ಟೆ ಸ್ಟೋರೀಸ್ ಸಿಗ್ತವೆ. ಬಟ್ ಅದ್ರಲ್ಲಿ ಆಲ್ಮೋಸ್ಟ್ 99% ಎಲ್ಲ ಫೇಕ್ ಇರ್ತವೆ. ಬಟ್ ದಟ್ ಬ್ಲಡಿ 1% ಕೇಸಸ್ ಇರ್ತಾವಲ್ಲ, ಅದ್ರಲ್ಲಿ ನಡೆದಿರುವಂತಹ ವಿಷಯಗಳು, ಆ ವಿಡಿಯೋ ಡಾಕ್ಯುಮೆಂಟ್ಸ್, ಆ ವಿಕ್ಟಿಮ್ ನ ಸ್ಟೇಟ್ಮೆಂಟ್ಸ್, ಅದೆಲ್ಲ ನಿಮ್ಮನ್ನ ಫೋರ್ಸ್ ಮಾಡುತ್ತೆ ಈ ವರ್ಲ್ಡ್ ಅಲ್ಲಿ ಸೂಪರ್ ನ್ಯಾಚುರಲ್ ಥಿಂಗ್ಸ್ ಎಕ್ಸಿಸ್ಟ್ ಮಾಡ್ತವೆ ಅಂತ ನಂಬಲಿಕ್ಕೆ. ಸೊ ಅಂತಹದ್ದೇ ಒಂದು ವೆರಿ ಮಿಸ್ಟೀರಿಯಸ್ ಅಂಡ್ ಸಖತ್ ಇಂಟ್ರೆಸ್ಟಿಂಗ್ ಕೇಸ್ ಬಂದು ದ ಸ್ಯಾನ್ ಪೆಡ್ರೋ ಹಂಟಿಂಗ್ಸ್. ಈ ಕೇಸಲ್ಲಿ ನಡೆದಿರುವಂತಹ ಪ್ಯಾರನಾರ್ಮಲ್ ಹಾಂಟಿಂಗ್ಸ್, ಅದ್ರದ್ದು ವಿಡಿಯೋ ಫುಟೇಜಸ್ ಅಂಡ್ ವಿಕ್ಟಿಮ್ಸ್ ನ ಸ್ಟೇಟ್ಮೆಂಟ್ಸ್ ಕೇಳ್ಬಿಟ್ರೆ ಲಿಟ್ರಲಿ ಮೈ ಜುಮ್ ಅಂದ್ಬಿಡುತ್ತೆ. ಸೊ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇಯರ್ಫೋನ್ಸ್ ಹಾಕೊಂಡು ರೆಡಿ ಆಗಿ. ಇಯರ್ 2003 ಅಲ್ಲಿ ಸ್ಯಾನ್ ಪೆಡ್ರೋ ಲಾಸ್ ಆಂಜಲಸ್ ಅಲ್ಲಿ ಒಂದು ಲೋಕಲ್ ಟಿವಿ ಶೋ ಸಖತ್ ಪಾಪ್ಯುಲರ್ ಇರುತ್ತೆ. ಹೆಸರು ಕ್ಯಾಲಿಫೋರ್ನಿಯಾಸ್ ಮೋಸ್ಟ್ ಹಾಂಟೆಡ್ ಅಂತ. ಬೇಸಿಕಲಿ ಈ ಒಂದು ಟಿವಿ ಶೋನ ಪ್ರೊಫೆಷನಲ್ ಪ್ಯಾರನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಹೋಸ್ಟ್ ಮಾಡ್ತಾ ಇದ್ರು. ಯಾರಾದ್ರೂ ಈ ಟೀಮ್ಗೆ ಕಾಲ್ ಮಾಡಿ ತಮ್ಮ ಮನೇಲಿ ಏನಾದ್ರು ಅನ್ಯೂಶುವಲ್ ಆಕ್ಟಿವಿಟೀಸ್ ನಡೀತಾ ಇದ್ರೆ, ಪ್ಯಾರನಾರ್ಮಲ್ ಆಕ್ಟಿವಿಟೀಸ್ ಏನಾದ್ರು ನಡೀತಾ ಇದ್ರೆ ಅದನ್ನ ಇವ್ರಿಗೆ ತಿಳಿಸೋರು ಅಂಡ್ ಈ ಟೀಮ್ ಹೋಗ್ಬಿಟ್ಟು ಆ ಒಂದು ಕೇಸ್ ನ ಇನ್ವೆಸ್ಟಿಗೇಟ್ ಮಾಡ್ತಿತ್ತು. ಇವ್ರಿಗೆ ಯೂಶುವಲಿ ತುಂಬಾ ಫೇಕ್ ಕಾಲ್ಸ್ ಬರ್ತಾ ಇತ್ತು. ಲೈಕ್ ಜನ ಅವ್ರ ಮನೇಲಿ ಏನೂ ಇಲ್ಲ ಅಂದ್ರೂ, ಇಲ್ಲ ಏನೋ ಇದೆ ನಮ್ಮ ಮನೇಲಿ, ನಮ್ಗದು ಸೆನ್ಸ್ ಫೀಲ್ ಆಗ್ತಾ ಇದೆ, ನಮಗ್ ಸಖತ್ತು ಪ್ರಾಬ್ಲಮ್ಸ್ ಆಗ್ತಿದೆ ಅಂತ ಸುಮ್ನೆ ಅವ್ರಿಗವ್ರೆ ಏನೋ ಊಹೆ ಮಾಡ್ಕೊಂಡು ಇವ್ರನ್ನ ಸುಮ್ನೆ ಕರೆಸಿ ಅವರಿಂದ ಇನ್ವೆಸ್ಟಿಗೇಟ್ ಮಾಡ್ಸೋರು. ಸೊ ಹಾಗೆ ಒಂದು ದಿನ ಮಿಡ್ ನೈಟ್ ಟೈಮ್ ಅಲ್ಲಿ ಈ ಒಂದು ಟೀಮ್ ಒಂದು ಮನೆನ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಅಂತ ಹೋಗಿರುತ್ತೆ. ಅಂಡ್ ಆಗ ಇವ್ರಿಗೆ ಒಂದು ಕಾಲ್ ಬರುತ್ತೆ. ಕಾಲ್ ಅಲ್ಲಿ ಒಬ್ಳು ಲೇಡಿ ತುಂಬಾ ಗಾಬರಿಲಿ, ತುಂಬಾ ಭಯದಲ್ಲಿ, ನನ್ನ ಹೆಸರು ಜಾಕಿ ಅಂತ, ನಾನ್ ನಿಮ್ ಶೋ ನೋಡ್ತಾ ಇರ್ತೀನಿ, ನನ್ ಮನೇಲೂ ಸೇಮ್ ಪ್ರಾಬ್ಲಮ್ಸ್ ಆಗ್ತಿದೆ, ನಾನೊಬ್ಳು ಸಿಂಗಲ್ ಲೇಡಿ, ನನಗ್ ಚಿಕ್ಕ ಮಕ್ಕಳಿದ್ದಾರೆ, ಎಲ್ಲಿ ಅವ್ರಿಗೇನಾಗ್ಬಿಡುತ್ತೋ ಅಂತ ನನಗ್ ಭಯ ಕಾಡ್ತಾ ಇದೆ. ಸೊ ದಯವಿಟ್ಟು ನೀವು ಆದಷ್ಟು ಬೇಗ ನಮ್ ಮನೆಗ್ ಬಂದು ನಮ್ ಮನೆನ ಇನ್ವೆಸ್ಟಿಗೇಟ್ ಮಾಡಿ ಅಂತ ಕೇಳ್ಕೊತಾಳೆ. ಸರಿ ಅಂತ ಆ ಲೇಡಿನ ಮಾತುಗಳು ಕೇಳಿ ಈ ಟೀಮ್ ನವರು ಆ ಲೇಡಿ ಮನೆಗ್ ಹೋಗ್ತಾರೆ. ಮನೆಗ್ ಹೋದ್ಮೇಲೆ ಮೊದ್ಲು ಭಯದಲ್ಲಿರುವಂತಹ ಆ ಲೇಡಿನ ಸಮಾಧಾನ ಮಾಡಿಸಿ ಈಗ ಕರೆಕ್ಟ್ ಆಗಿ ಹೇಳಿ, ಈ ಮನೆಯಲ್ಲಿ ನಿಮ್ ಜೊತೆ ಏನೇನಾಯ್ತು ಅಂತ ಕೇಳಿದಾಗ ಆ ಲೇಡಿ 1 by 1 ಎಲ್ಲಾ ಹೇಳ್ತಾ ಹೋಗುತ್ತಾ. ಆಕ್ಚುಲಿ ಆ ಲೇಡಿನ ಹೆಸರು ಬಂದು ಜಾಕಿ ಹರ್ನಾಡಿಸ್ ಅಂತ. ರೀಸೆಂಟ್ ಆಗಿ ಗಂಡ ಇಂದ ಡಿವೋರ್ಸ್ ತಗೊಂಡು ಸೆಟಲ್ಮೆಂಟ್ ಅಲ್ಲಿ ಸಿಕ್ಕಿರುವಂತಹ ಅಮೌಂಟ್ ಅಲ್ಲಿ ಇವಳು ಈ ಮನೆನ ಪರ್ಚೇಸ್ ಮಾಡಿರ್ತಾಳೆ. ಈ ಲೇಡಿಗೆ 2 ಮಕ್ಕಳು ಅಂಡ್ ಅವ್ರ ಪಾಪ ತುಂಬಾ ಚಿಕ್ಕವ್ರು ಇರ್ತಾರೆ. ಸೊ ಆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಜಾಕಿ ಆ ಒಂದು ಹೊಸ ಮನೆಗೆ ಶಿಫ್ಟ್ ಆಗಿರ್ತಾಳೆ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಆ ಮನೆಗ್ ಬಂದಿರೋ ಸ್ಟಾರ್ಟಿಂಗ್ 5-6 ಮಂತ್ಸ್ ಅಂತೂ ಆತರ ವಿಯರ್ಡ್ ಏನು ನಡೆಯಲ್ಲ. ಆದ್ರೆ ಅದ್ರ ನಂತರ ನಡೆದಿರುವಂತಹ ಘಟನೆಗಳನ್ನ ಜಾಕಿ ಲೈಫ್ ಲಾಂಗ್ ಮರೆಯಕ್ಕಾಗಲ್ಲ. ಒಂದು ದಿನ ಮಿಡ್ ನೈಟ್ ಟೈಮ್ ಅಲ್ಲಿ ಜಾಕಿ ತನ್ನ ರೂಮ್ ಅಲ್ಲಿ ಆರಾಮಾಗಿ ಮಲಗಿರ್ತಾಳೆ ಅಂಡ್ ಇನ್ನೊಂದು ರೂಮ್ ಅಲ್ಲಿ ಆ 2 ಮಕ್ಕಳು ಮಲಗಿರ್ತಾರೆ. ಸೊ ಮಿಡ್ ನೈಟ್ ಆಗಿರುತ್ತೆ ಅಂಡ್ ಆ ಟೈಮ್ ಅಲ್ಲಿ ಮನೆ ಒಳಗಡೆ ಯಾರೋ ಓಡಾಡ್ತಿರುವಂತಹ ಸೌಂಡ್ಸ್ ಜಾಕಿಗೆ ಕೇಳಿಸುತ್ತೆ. ಅವಳಿಗೆ ಎಚ್ಚರ ಆಗಿ ಚೂರ್ ಗಾಬರಿ ಆಗುತ್ತಾ, ಇಷ್ಟೊತ್ನಲ್ಲಿ ಮನೆ ಒಳಗಡೆ ಯಾರು ಓಡಾಡ್ತಿದ್ದಾರೆ ಅಂತ. ಸೊ ಅವಳು ಚೆಕ್ ಮಾಡ್ಲಿಕ್ಕೆ ಅಂತ ಮೊದ್ಲು ಆ ಮಕ್ಕಳದು ರೂಮ್ ಏನಿತ್ತು ಅಲ್ಲಿಗೆ ಹೋಗ್ತಾಳೆ. ಮಕ್ಕಳು ರೂಮ್ ಅಲ್ಲಿ ಬಂಕರ್ ಬೆಡ್ಸ್ ಇರುತ್ತೆ. ಬೆಡ್ ಮೇಲೆ ಆ ಮಕ್ಕಳು ಆರಾಮಾಗಿ ಮಲಗಿರ್ತಾರೆ ಅಂಡ್ ಅವ್ರ ಜಸ್ಟ್ ಪಕ್ಕದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕೂತಿರ್ತಾರೆ. ಕತ್ಲಲ್ಲಿ ಆ ವ್ಯಕ್ತಿಯ ಮುಖ ಕಾಣಿಸಲ್ಲ. ಸೊ ಜಾಕಿ ಆ ವ್ಯಕ್ತಿನ ನೋಡಿ ಜೋರಾಗಿ ಕಿರ್ಚಿ ಲೈಟ್ಸ್ ಆನ್ ಮಾಡ್ತಾಳೆ ಅಂಡ್ ಲೈಟ್ಸ್ ಆನ್ ಆದ ತಕ್ಷಣ ಆ ವ್ಯಕ್ತಿ ಗಾಯ. ಸೊ ಇದೊಂದೇ ಇನ್ಸಿಡೆಂಟ್ ಆಗಿದ್ರೆ ಜಾಕಿ ಏನೋ ಬಿಡು ಅಂತ ಮರ್ತ ಹೋಗ್ತಿದ್ಲು. ಆದ್ರೆ ಈ ತರ ಇನ್ಸಿಡೆಂಟ್ಸ್ ಪದೇ ಆಗ್ತಿರುತ್ತೆ. ಮಿಡ್ ನೈಟ್ ಟೈಮ್ ಅಲ್ಲಿ ಜಾಕಿಗೆ ತನ್ನ ಮನೆ ಒಳಗಡೆ ಯಾರೋ ಓಡಾಡ್ತಾ ಇರುವಂತಹ ಸೌಂಡ್ಸ್ ಕ್ಲಿಯರ್ಲಿ ಕೇಳಿಸ್ತಿರುತ್ತೆ. ಸೊ ಇದನ್ನೆಲ್ಲ ಜಾಕಿ ಈಗ ಮನೆಗ್ ಬಂದಿರುವಂತಹ ಆ ಟಿವಿ ಶೋನ ಪ್ಯಾರನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಯಾರೆಲ್ಲ ಇದ್ರೋ ಅವ್ರಿಗೆಲ್ಲ ಕೂರಿಸಿ ಹೇಳ್ತಾಳ. ಇದೆಲ್ಲ ಕೇಳಿಸ್ಕೊಂಡ್ಮೇಲೆ ಆ ಟೀಮ್ ನವ್ರಿಗೆ ಫಸ್ಟ್ ಏನ್ ಅನ್ಸುತ್ತೆ ಅಂದ್ರೆ ಈ ಲೇಡಿಗೆ ಈಗಷ್ಟೇ ಡಿವೋರ್ಸ್ ಆಗಿದೆ. ಸೊ ಮೇ ಬಿ ಆ ಮೆಂಟಲ್ ಟ್ರಾಮಾ ಇಂದ ಏನಾದ್ರೂ ಇವಳೇ ಇದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊಂಡು ಹೇಳ್ತಾ ಇರಬಹುದಾ ಅಂತ ಹಿಂಗೂ ಅವ್ರಿಗೊಂದು ಡೌಟ್ ಬರುತ್ತೆ. ಸೊ ಅವರು ಪರ್ಟಿಕ್ಯುಲರ್ ಆಗಿ ಒಂದು ಕ್ವಶನ್ ಕೇಳ್ತಾರೆ, ನೀವು ನಿಮ್ ಮನೇಲಿ ಪ್ಯಾರನಾರ್ಮಲ್ ಆಕ್ಟಿವಿಟೀಸ್ ತುಂಬಾ ಜಾಸ್ತಿ ನಡೀತಿದೆ ಅಂತ ಹೇಳ್ತಾ ಇದ್ದೀರಾ, ಆದ್ರೆ
ಎಕ್ಸಾಕ್ಟ್ ಯಾವ ಪ್ಲೇಸ್ ಅಲ್ಲಿ ಅದು ತುಂಬಾ ಜಾಸ್ತಿ ಆಕ್ಟಿವ್ ಇದೆ ಅಂತ ಹೇಳಿ ನಾವಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತೀವಿ ಅಂತ ಕೇಳಿದಾಗ ಜಾಕಿ ಮೇಲ್ಗಡೆ ಇರುವಂತಹ ಅಟಿಕ್ ನ ತೋರಿಸ್ತಾಳೆ. ಬೇಸಿಕಲಿ ಅಟಿಕ್ ಅಂದ್ರೆ ಏನು ಅಂದ್ರೆ ಈ ಫಾರಿನ್ ಕಂಟ್ರೀಸ್ ಅಲ್ಲಿ ಅವ್ರೇನು ಟ್ರಯಾಂಗಲ್ ಶೇಪ್ ಅಲ್ಲಿ ಮನೆ ಕಟ್ಸಿರ್ತಾರೋ ಮೇಲ್ಗಡೆ ಒಂದಿಷ್ಟು ಜಾಗನ ಫ್ರೀ ಆಗಿ ಬಿಟ್ಟಿರ್ತಾರೆ, ಅದನ್ನ ನಂತರ ಸ್ಟೋರೇಜ್ ರೂಮ್ ತರಾನು ಯೂಸ್ ಮಾಡ್ಕೊಳ್ತಾರೆ ಕೆಲವೊಬ್ರು. ಸೊ ಇದನ್ನ ಬೇಸಿಕಲಿ ಅಟಿಕ್ ಅಂತ ಕರೆಯೋದು. ಸೊ ಆ ಒಂದು ಅಟಿಕ್ ನ ತೋರಿಸ್ಬಿಟ್ಟು ಜಾಕಿ ಹೇಳ್ತಾಳೆ, ಇಲ್ಲೇ ಈ ಅಟಿಕ್ ಒಳಗಡೆನೆ ಯಾರೋ ಓಡಾಡ್ತಿರುವಂತಹ ಸೌಂಡ್ಸ್ ನನ್ಗೆ ಎವ್ರಿ ನೈಟ್ ಕೇಳಿಸುತ್ತೆ ಅಂತ ಹೇಳ್ತಾಳೆ. ಸರಿ ಆಯ್ತು ಅಂತ ಟೀಮ್ ನ ಮೆಂಬರ್ ಆಗಿರುವಂತಹ ಜೆಫಿ ಅನ್ನೋನು ಒಂದು ಕ್ಯಾಮ್ರಾ ತಗೊಂಡು ಆ ಅಟಿಕ್ ಒಳಗಡೆ ಹೋಗ್ತಾನೆ. ಮೇಲ್ಗಡೆ ಹೋಗಿ ನೋಡ್ತಾನೆ, ಅಟಿಕ್ ಫುಲ್ ಖಾಲಿ ಇರುತ್ತೆ. ತನ್ನ ಕಣ್ಣಿಗಂತೂ ಅಲ್ಲಿ ಒಳಗಡೆ ಯಾರು ಕಾಣಿಸ್ತಿಲ್ಲ. ಅಟ್ಲೀಸ್ಟ್ ಕ್ಯಾಮ್ರಾ ಲೆನ್ಸ್ ಅಲ್ಲಾದ್ರೂ ಯಾರಾದ್ರೂ ಏನಾದ್ರೂ ಕ್ಯಾಪ್ಚರ್ ಆಗುತ್ತಾ ಅಂತ ಅವನ್ ಕ್ಯಾಮ್ರಾ ತೆಗೆದು ಒಂದು 3-4 ಫೋಟೋ ಕ್ಲಿಕ್ ಮಾಡ್ತಾನೆ. ಜೆಫಿ ಅನ್ನೋನು ಆ ಟೀಮ್ ನ ಮೆಂಬರು ಆ ಅಟಿಕ್ ಒಳಗಡೆ ಕೆಲವೊಂದು ಫೋಟೋಸ್ ನ ಕ್ಲಿಕ್ ಮಾಡ್ತಾ ಇರ್ಬೇಕಾದ್ರೆ ಆಗ ಸಡನ್ಲಿ ಯಾವುದೋ ಒಂದು ಅನ್ಸೀನ್ ಫೋರ್ಸ್ ಆ ಒಂದು ಕ್ಯಾಮ್ರಾನ ಹೊಸಿಯುತ್ತೆ. ಆ ಫೋರ್ಸ್ ಗೆ ಕ್ಯಾಮ್ರಾ ತುಂಬಾ ದೂರ ಹೋಗಿ ಬೀಳುತ್ತೆ ಅಂಡ್ 2 ಪೀಸ್ ಆಗ್ಬಿಡುತ್ತದು. ಆ ಕ್ಯಾಮ್ರಾಮನ್ ಜೆಫಿ ಇದನ್ನ ಫೀಲ್ ಮಾಡಿದ್ದೆ, ಕ್ಯಾಮ್ರಾ ಬಿಟ್ಟು ಎಲ್ಲಾ ಬಿಟ್ಟು ಇಮಿಡಿಯೇಟ್ಲಿ ಕೆಳಗಡೆ ಇಳಿದು ಬರ್ತಾನೆ. ಇದು ಜಸ್ಟ್ ಒಂದು ಝಲಕ್ ಅನ್ಕೊಳ್ಳಿ, ಮುಂದೆ ನಡೆಯುವಂತಹ ಥಿಂಗ್ಸ್ ಇನ್ನೂ ಸ್ಕೇರಿ ಇದೆ. ಸೊ ಜೆಫಿ ಕೆಳಗೆ ಇಳಿದು ಬಂದಾದ್ಮೇಲೆ ಈಗಷ್ಟೇ ಅವನ ಜೊತೆ ಏನ್ ನಡೀತೋ ಅದನ್ನೆಲ್ಲ ಟೀಮ್ ನವ್ರಿಗೆಲ್ಲ ಹೇಳ್ತಾನೆ. ನಾನು ಅಲ್ಲಿ ಮೇಲ್ಗಡೆ ಹೋಗಿ ನೋಡ್ದೆ, ಎಲ್ಲ ಫುಲ್ ಖಾಲಿ ಇತ್ತು, ನನ್ ಕಣ್ಣಿಗಂತೂ ಏನೋ ಕಾಣಿಸಿಲ್ಲ, ಅಟ್ಲೀಸ್ಟ್ ಕ್ಯಾಮ್ರಾ ಲೆನ್ಸ್ ಒಳಗಡೆ ಆದ್ರೂ ಏನಾದ್ರು ಕ್ಯಾಪ್ಚರ್ ಆಗುತ್ತಾ ಅಂತ ಫೋಟೋಸ್ ಕ್ಲಿಕ್ ಮಾಡ್ತಿದ್ದೆ, ಅಷ್ಟರಲ್ಲಿ ಯಾರೋ ನನ್ನ ಕ್ಯಾಮ್ರಾನ ಕಸ್ಕೊಂಡು ಎಸದ್ ಬಿಟ್ರು. ಇದನ್ನೆಲ್ಲ ಜೆಫಿ ಆ ಟೀಮ್ ನವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ಬೇಕಾದ್ರೆ ನೀವು ನಂಬಲ್ಲ, ಅದೇ ಮೇಲ್ಗಡೆ ಇರುವಂತಹ ಅಟಿಕ್ ಕಂಪ್ಲೀಟ್ ಖಾಲಿ ಇರುವಂತಹ ಅಟಿಕ್ ಒಳಗಡೆ ಯಾರೋ ಓಡಾಡ್ತಿರುವಂತಹ ಸೌಂಡ್ಸ್ ಲೈವ್ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗುತ್ತೆ. A few moments after Jeff and Barry left the attic, loud pounding noises began to emanate from the ceiling. And the whole feeling of the room just changed. It went from all of a sudden from being just an interview to something that was actually happening. I mean, this was actually happening and nobody could explain it. ಈಗ ಜೆಫಿನ ಕ್ಯಾಮ್ರಾ ಮೇಲ್ಗಡೆ ಅಟಿಕ್ ಅಲ್ಲೇ ಬಿದ್ದಿದೆ ಅಂಡ್ ಎಂಟೈರ್ ಟೀಮ್ ನ ಬಿಲೀವ್ ಏನು ಅಂತಂದ್ರೆ ಆ ಕ್ಯಾಮ್ರಾ ಒಳಗಡೆ ಏನಾದ್ರೂ ಒಂದು ಕ್ಯಾಪ್ಚರ್ ಆಗೇ ಆಗಿರುತ್ತೆ. ಸೊ ಆ ಕ್ಯಾಮ್ರಾ ಬೇಕು, ಅದರಲ್ಲಿರುವಂತಹ ಫುಟೇಜಸ್ ಬೇಕೇ ಬೇಕು ಅಂತ ಜೆಫಿನ ಮತ್ತೆ ಅವನ ಜೊತೆ ಇನ್ನೊಬ್ಬ ಟೀಮ್ ಮೆಂಬರ್ ನ ಅಗೇನ್ ಆ ಒಂದು ಅಟಿಕ್ ಒಳಗಡೆ ಕಳಿಸ್ತಾರೆ. ಅಂಡ್ ಈ ಸತಿ ಅವ್ರ ಜೊತೆ ನಡೆದಿದೆಯಲ್ಲ ಆಲ್ಮೋಸ್ಟ್ ಸತ್ತು ಬದುಕಿ ಬಂದಂಗೆ. ಸೊ ಜೆಫಿ ಮತ್ತೆ ಇನ್ನೊಬ್ಬ ಟೀಮ್ ಮೆಂಬರ್ ಆ ಒಂದು ಅಟಿಕ್ ಒಳಗಡೆ ಮತ್ತೆ ಹೋಗ್ತಾರೆ. ಆಬ್ವಿಯಸ್ಲಿ ಅಲ್ಲಿ ಮೇಲ್ಗಡೆ ಎಲ್ಲ ಫುಲ್ ಎಂಟಿ ಇರುತ್ತೆ. ಆ ಟೀಮ್ ನ ಮೆಂಬರ್ ಕ್ಯಾಮ್ರಾನ ಹುಡುಕಿ ಕ್ಯಾಮ್ರಾನ ಫಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅಂಡ್ ಈ ಕಡೆ ಜೆಫಿಗೆ ಏನೋ ಒಂಥರ ವಿಚಿತ್ರ ಫೀಲ್ ಆಗ್ತಿರುತ್ತೆ. ಅವನೊಂಥರ ಮೊಬ್ಬಾಗ್ಬಿಡ್ತಾನೆ. ಲೈಕ್ ಅವ್ನು ಯಾವ ಸ್ಟೇಟ್ ಅಲ್ಲಿ ಇದ್ದಾನೆ ಅಂತ ಅವನ್ಗೆನೆ ರಿಯಲೈಸ್ ಆಗ್ತಿಲ್ಲ. ಕಂಪ್ಲೀಟ್ ಐಸ್ ಎಲ್ಲ ಬ್ಲಾಂಕ್ ಆಗಿ ಅವನೊಂಥರ ಬೇರೆನೆ ಹ್ಯಾಲುಸಿನೇಷನ್ ಅಲ್ಲಿ ಹೋಗ್ಬಿಡ್ತಾನೆ. ಸೊ ಒಂದು ಕಡೆ ಆ ಇನ್ನೊಬ್ಬ ಟೀಮ್ ಮೆಂಬರ್ ಆ ಕ್ಯಾಮ್ರಾನ ಹುಡುಕಿ ಅದ್ರದ್ದು ಪಾರ್ಟ್ ಎಲ್ಲ ಫಿಕ್ಸ್ ಮಾಡ್ತಾ ಇರ್ಬೇಕಾದ್ರೆ ಈ ಕಡೆ ಜೆಫಿ ಜೊತೆ ಏನೋ ವಿಚಿತ್ರನೇ ನಡೀತಿರುತ್ತೆ. ಔಟ್ ಆಫ್ ನೋ ವೇರ್ ಒಂದು ರೋಪ್ ಬಂದು ಜೆಫಿನ ಕತ್ತಲ್ಲಿ ಸುತ್ತಕೊಳ್ಳುತ್ತೆ ಅಂಡ್ ಆ ಒಂದು ಈವಿಲ್ ಎಂಟಿಟಿ ತನ್ನ ಫೋರ್ಸ್ ನ ಯೂಸ್ ಮಾಡಿ ಜೆಫಿನ ಕೊಲ್ಲೋದಕ್ಕೆ ಟ್ರೈ ಮಾಡುತ್ತೆ. ಇದು ಎಷ್ಟು ವಿಚಿತ್ರ ಅಂದ್ರೆ ಅಲ್ಲೇ ಮುಂದೆನೆ ಇನ್ನೊಬ್ಬ ಟೀಮ್ ಮೆಂಬರ್ ಕೂತಿದ್ದಾನೆ, ಆದ್ರೆ ಜೆಫಿ ಜೊತೆ ಆಗ್ತಾ ಇರೋದು ಅವನು ಕೇಳಿಸ್ತಾನೆ ಇಲ್ಲ. ಹಂಗೋ ಹಿಂಗೋ ಜೆಫಿಗೆ ಪ್ರಜ್ಞೆ ಬಂದು ಅವನ್ ಮೈಯಲ್ಲಿರುವಂತಹ ಶಕ್ತಿ ಎಲ್ಲಾ ತೆಗೆದು ಸ್ವಲ್ಪ ಕಿರಿಚ್ತಾನೆ, ಹೆಲ್ಪ್ ಮೀ ಅಂತ. ಆಗ ಇನ್ನೊಬ್ಬ ಟೀಮ್ ಮೆಂಬರ್ ಎದ್ದು ಬಂದು ಜೆಫಿನ ಕಾಪಾಡ್ತಾನೆ. It ended up over my head like this, and then it was twisted like this. I don't know how far or to what degree, but I know it was twisted because it was tied around my neck. And then it was hung up over the nail on one of the cross members that go across the attic. ಇಲ್ಲಿ ಜೆಫಿ ಕತ್ತಲ್ಲಿ ಔಟ್ ಆಫ್ ನೋ ವೇರ್ ಒಂದು ವೈರ್ ಬಂದು ಏನೋ ಸುತ್ಕೊಂಡಿರುತ್ತೋ ಅದನ್ನ ಟೈ ಮಾಡಿರುವಂತಹ ರೀತಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಅಂಡ್ ಯೂಶಲಿ ಈ ಮೀನ್ ಹಿಡಿಯೋರು ಇರ್ತಾರಲ್ವಾ, ಅವರು ಆ ತರ ಗಂಟನ್ನ ಬಳಸ್ತಾ ಇರ್ತಾರೆ. ಸೊ ಈ ಪಾಯಿಂಟ್ ನ ನೆನ್ಪಿಟ್ಕೊಳ್ಳಿ, ಮುಂದೆ ಸ್ಟೋರಿಲ್ ಬೇಕಾಗುತ್ತೆ.
ಈಗ ಆ ಒಂದು ಮನೇಲಿ ಆ ಟಿವಿ ಶೋನವರು ಆ ಪ್ಯಾರನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಸ್ವತಃ ಪ್ಯಾರನಾರ್ಮಲ್ ಆಕ್ಟಿವಿಟೀಸ್ ನ ಫೀಲ್ ಮಾಡಿದ್ದಾರೆ. ಸೊ ಅವರು ಕನ್ಫರ್ಮ್ ಅಂತೂ ಆಯ್ತು ಲೈಕ್ ಆ ಒಂದು ಮನೆ ಹಾಂಟೆಡ್ ಇದೆ ಅಂತ. ಆ ಮನೆ ಒಳಗಡೆ ಯಾವುದೋ ಒಂದು ಈವಿಲ್ ಸ್ಪಿರಿಟ್ ಇದೆ ಅಂಡ್ ಅದು ತುಂಬಾ ವೈಲೆಂಟ್ ಆಗಿದೆ ಅಂತ ಇವರು ಕನ್ಫರ್ಮ್ ಆಯ್ತು. ಸೊ ಅವತ್ತಿನ ರಾತ್ರಿ ಆ ಟೀಮ್ ಮೆಂಬರ್ಸ್ ಎಲ್ಲ ಅಲ್ಲಿಂದ ಬಂದಾದ್ಮೇಲೆ ಆ ದಿನ ರಾತ್ರಿ ಅವ್ರು ಕ್ಲಿಕ್ ಮಾಡಿದಂತಹ ಫೋಟೋಸ್, ಶೂಟ್ ಮಾಡಿದಂತಹ ವಿಡಿಯೋಸ್ ನೆಲ್ಲ ಕುತ್ಕೊಂಡು ಪದೇ ಪದೇ ನೋಡ್ತಾ ಇರ್ತಾರೆ. ಲೈಕ್ ಎಲ್ಲಾದ್ರೂ ಏನಾದ್ರೂ ಯಾವ್ದಾದ್ರು ಒಂದು ಫುಟೇಜ್ ಅಲ್ಲಿ ಏನಾದ್ರೂ ಆ ಈವಿಲ್ ಎಂಟಿಟಿ ಕಾಣಿಸ್ಕೋಬಹುದಾ ಅಂತ. ಇದ್ರಲ್ಲೇನೆ ಒಂದು 4-5 ದಿನ ಕಳೆದ್ ಬಿಡುತ್ತೆ ಅಂಡ್ ಆ ಕಡೆ ಮನೇಲಿ ಜಾಕಿ ಜೊತೆ ಆ ಪ್ಯಾರನಾರ್ಮಲ್ ಆಕ್ಟಿವಿಟೀಸ್ ಹಂಗೇನೆ ನಡೀತಾನೆ ಇರುತ್ತೆ. ಅವಳ ಪಾಪ ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಒಬ್ಳೆ ಆ ಒಂದು ಮನೇಲಿ ಇರೋದಕ್ಕೆ ಭಯ ಪಡ್ತಾ ಇರ್ತಾಳೆ ಅಂಡ್ ಡೈಲಿ ತನ್ನ ಫ್ರೆಂಡ್ಸ್ ನ ಯಾರನ್ನಾದ್ರೂ ಮನೆಗೆ ಕರೆಸಿ ಅವ್ರ ಜೊತೆ ಇರ್ತಾ ಇದ್ಲು. ಸೊ ಹೀಗೆ ಒಂದು ದಿನ ಮಿಡ್ ನೈಟ್ ಟೈಮ್ ಅಲ್ಲಿ ಜಾಕಿ ಮನೆಗೆ ಅವಳ ಫ್ರೆಂಡ್ ಒಬ್ಳು ಬಂದಿರ್ತಾಳೆ. ಇವ್ರಿಬ್ರು ಹಾಗೆ ಸೋಫಾ ಮೇಲೆ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಇವ್ರಿಗೆ ಮನೆ ಒಳಗಡೆ ನಾಕಿಂಗ್ ಸೌಂಡ್ ಕೇಳಿಸುತ್ತೆ. ಫಸ್ಟ್ ಡೇ ಮನೆ ಹಾಂಟೆಡ್, ಅದ್ರಲ್ಲಿ ಈ ತರ ಒಂದು ಥಿಂಗ್ಸ್ ನಡೆದಾಗ ಆಬ್ವಿಯಸ್ಲಿ ಭಯ ಅಂತ ಹುಟ್ಟುತ್ತಾ. ಸೊ ಇಬ್ರು ಲೇಡೀಸ್ ಆ ನಾಕಿಂಗ್ ಸೌಂಡ್ ಎಲ್ಲಿಂದ ಬರ್ತಿದೆ ಅಂತ ಮನೆಯೆಲ್ಲ ಹುಡುಕ್ತಾರ. ದೆನ್ ಗೊತ್ತಾಗುತ್ತೆ ಆ ಒಂದು ನಾಕಿಂಗ್ ಸೌಂಡ್ ಗೋಡೆ ಒಳಗಡೆಯಿಂದ ಬರ್ತಾ ಇರೋದು ಅಂತ. ಒಂದ್ಸತಿ ಈ ಕಡೆ ಗೋಡೆಯಿಂದ ಬರ್ತಾ ಇರುತ್ತೆ, ಇನ್ನೊಂದ್ಸತಿ ಈ ಕಡೆ ಗೋಡೆಯಿಂದ ಬರ್ತಾ ಇರುತ್ತೆ, ಇನ್ನೊಂದ್ಸತಿ ಈ ಕಡೆ ಗೋಡೆಯಿಂದ ಬರ್ತಾ ಇರುತ್ತೆ. ಸೊ ಹಿಂಗೆ ಮಲ್ಟಿಪಲ್ ಸೈಡ್ಸ್ ಇಂದ ನಾಕಿಂಗ್ ಸೌಂಡ್ ಕೇಳಿಸುತ್ತೆ. ಅಂಡ್ ಇನ್ನೂ ಸ್ಕೇರಿ ಏನು ಅಂತಂದ್ರೆ ಆ ಗೋಡೆ ಒಳಗಡೆಯಿಂದ ಏನೋ ಒಂಥರ ಲಿಕ್ವಿಡ್ ಲೀಕ್ ಆಗ್ತಿರುತ್ತೆ. ಆ ಲಿಕ್ವಿಡ್ ನ ಸ್ಮೆಲ್ ಕೂಡ ತುಂಬಾ ಕೆಟ್ಟದಾಗಿರುತ್ತೆ. ಸೊ ಮನೇಲಿ ಇಷ್ಟೆಲ್ಲ ಅನ್ಯೂಶುವಲ್ ಥಿಂಗ್ಸ್ ನಡೀತಾ ಇರ್ಬೇಕಾದ್ರೆ ಜಾಕಿಗೆ ತುಂಬಾ ಭಯ ಆಗಿ ಆ ಪ್ಯಾರನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ನ ಟೀಮ್ ಏನಿತ್ತೋ ಅವ್ರಿಗೆ ಅಗೇನ್ ಕಾಲ್ ಮಾಡ್ತಾಳೆ ಅಂಡ್ ಅವ್ರನ್ನ ಮನೆಗ್ ಬರೋದಕ್ಕೆ ಹೇಳ್ತಾಳೆ. ಅವ್ರು ಪಾಪ ಇಮಿಡಿಯೇಟ್ಲಿ ಮನೆಗ್ ಬರ್ತಾರೆ. ಆ ಮನೆ ಒಳಗಡೆ ಗೋಡೆಗಳಿಂದ ಏನೋ ಒಂದು ಲಿಕ್ವಿಡ್ ಲೀಕ್ ಆಗ್ತಾ ಇತ್ತು. ಆ ಲಿಕ್ವಿಡ್ ಏನೋ ಅದು ಎಲ್ಲಿಂದ ಲೀಕ್ ಆಗ್ತಿದೆ ಅಂತ ಹುಡುಕ್ತಾರೆ, ಸಾಕಷ್ಟು ಹುಡುಕ್ತಾರೆ. ಆದ್ರೆ ಆ ಲಿಕ್ವಿಡ್ ಎಲ್ಲಿಂದ ಲೀಕ್ ಆಗ್ತಿದೆ ಅಂತ ಒಂದು ಲಾಜಿಕಲ್ ರೀಸನ್ ಸಿಗಲ್ಲ. ಆ ಒಂದು ಲಿಕ್ವಿಡ್ ಕೂಡ ತುಂಬಾ ಚಿಪ್ ಚಿಪ್ ಆಗಿ ಒಂಥರ ಕೆಟ್ಟ ಸ್ಮೆಲ್ ಇರುತ್ತೆ. ಸೊ ಏನಿದು ಲಿಕ್ವಿಡ್ ಅಂತ ಹೇಳ್ಬಿಟ್ಟು ಅದ್ರದ್ದೊಂದು ಸ್ಯಾಂಪಲ್ ತಗೊಂಡು ಆ ಪ್ಯಾರನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ನ ಟೀಮು ಅದನ್ನ ಲ್ಯಾಬೊರೇಟರಿ ಕಳಿಸುತ್ತಾ. ಮುಂದಿನ ದಿನಗಳಲ್ಲಿ ಆ ಒಂದು ಲ್ಯಾಬ್ ರಿಪೋರ್ಟ್ಸ್ ಅಲ್ಲಿ ಗೊತ್ತಾಗೋದು ಏನು ಅಂದ್ರೆ ಆ ಲಿಕ್ವಿಡ್ ಏನು ಗೋಡೆಗಳಿಂದ ಮತ್ತೆ ಕಾರ್ನರ್ಸ್ ಇಂದ ಲೀಕ್ ಆಗ್ತಾ ಇತ್ತು ಅದು ತುಂಬಾ ದಿನಗಳಿಂದ ಕುಳಿತಿದ್ದಂತಹ ಬ್ಲಡ್, ಅದನ್ನು ಒಬ್ಬ ವ್ಯಕ್ತಿದು. ಮನೇಲಿ ಅನ್ಯೂಶುವಲ್ ಆಕ್ಟಿವಿಟೀಸ್ ಅನ್ನೋದು ಡೇ ಬೈ ಡೇ ಎಕ್ಸ್ಟ್ರೀಮ್ ಲೆವೆಲ್ ಹೋಗ್ತಾ ಇರುತ್ತೆ. ಅಂಡ್ ಜಾಕಿಗೆ ಒಂದು ಭಯ ಏನು ಅಂದ್ರೆ ಎಲ್ಲಿ ಆ ಒಂದು ಈವಿಲ್ ಎಂಟಿಟಿ ತನ್ನ ಮಕ್ಕಳಿಗೆ ಹಾರ್ಮ್ ಮಾಡುತ್ತೆ ಅಂತ. ಸೊ ಇನ್ವೆಸ್ಟಿಗೇಷನ್ ಗೆ ಅಂತ ಮನೆಗೆ ಬಂದಿರುವಂತಹ ಆ ಟೀಮ್ ನವ್ರನ್ನೆಲ್ಲ ಜಾಕಿ ಮನೆಯಿಂದ ಆಚೆ ಕಳಿಸಿ ಅವಳೊಬ್ಳೆ ಮನೆ ಒಳಗಡೆ ಇದ್ದು ತುಂಬಾ ಜೋರಾಗಿ ನೋಡು, ನೀನ್ ಯಾರಿದೀಯಾ ಗೊತ್ತಿಲ್ಲ, ನೀನ್ ಯಾಕೆ ನಮ್ಮ ಮನೆ ಒಳಗಡೆ ಸೇರ್ಕೊಂಡಿದ್ಯಾ ಗೊತ್ತಿಲ್ಲ, ನೀನ್ ಯಾಕೆ ನಮ್ಗೆ ಹಿಂಸೆ ಕೊಡ್ತಾ ಇದೀಯ ಅಂತಾನೂ ಗೊತ್ತಿಲ್ಲ, ನೀನ್ ಏನಾದ್ರೂ ಮಾಡು, ನನ್ಗೆ ಎಷ್ಟಾದ್ರೂ ಪ್ರಾಬ್ಲಮ್ ಕೊಡು, ಆದ್ರೆ ನನ್ ಮಕ್ಕಳು ಸಹವಾಸಕ್ಕೆ ಬರ್ಬೇಡ ಅಂತ ತುಂಬಾ ಜೋರಾಗಿ ಕಿರ್ಸ್ತಾಳೆ. ನೀವು ನಂಬಲ್ಲ, ಜಾಕಿ ಆ ಒಂದು ಈವಿಲ್ ಎಂಟಿಟಿಗೆ ಆ ತರ ಹೇಳಿ ಮನೆಯಿಂದ ಹೊರಗ್ ಬಂದ ಮೇಲೆ ಆನ್ ಲೈವ್ ಕ್ಯಾಮ್ರಾ ರೆಕಾರ್ಡ್ ಆಗಿದ್ ಏನು ಅಂದ್ರೆ ಜಾಕಿನ ತುಂಬಾ ಚಿಕ್ಕ ಮಗು ಏನಿರುತ್ತೋ ಯಾರೋ ಈ ತರ ಲೈಕ್ ಥಂಬ್ನ ಇಟ್ಟು ಪ್ರೆಸ್ ಮಾಡಿದ್ದಾರೆ ಅನ್ನೋ ತರ ರೆಡ್ ಮಾರ್ಕ್ಸ್ ಕ್ರಿಯೇಟ್ ಆಗುತ್ತೆ. The big red imprint or something right in the middle of her forehead. I don't know. Look at what's on the baby. Come on, you guys. Let's go. Please, let's go. Please, let's go. Please, what happened to her? Oh, my God. It freaked me out because it came so close to my kids. And it was almost as if it was saying to me, hey, I can do what I want to. Don't tell me that not to mess with your kids, because if I want to, I will. What is that? What the fuck is it doing to my kids now? Let's get these guys out of here, Barry. ಇದನ್ನ ಕಣ್ಣಾರೆ ನೋಡಿದ್ಮೇಲೆ ಜಾಕಿಗೆ ಎಷ್ಟು ಭಯ ಆಗುತ್ತೆ ಅಂದ್ರೆ ಇನ್ನೊಂದು ಕ್ಷಣ ನಾನು ಈ ಒಂದು ಮನೇಲಿ ಇರಲ್ಲ ಅಂತ ಹೇಳಿ ಅವತ್ತಿನ ನೈಟ್ ಅವಳು ಆ ಮನೆನ ಖಾಲಿ ಮಾಡಿ ಬೇರೆ ಕಡೆಗೆ ಹೋಗ್ಬಿಡ್ತಾಳೆ. ಎವ್ರಿ ಒನ್ ಥಾಟ್ ಲೈಕ್ ಆ ಮನೇಲೆ ಏನೋ ಒಂದು ಪ್ರಾಬ್ಲಮ್ ಇತ್ತು ಅಂತ. ಬಟ್ ಪ್ರಾಬ್ಲಮ್ ಆ ಮನೇಲಿ ಇರ್ಲಿಲ್ಲ, ಪ್ರಾಬ್ಲಮ್ ಜಾಕಿಯಲ್ಲಿತ್ತು. ಸೊ ಜಾಕಿ ತನ್ನ ಮಕ್ಕಳನ್ನ ಕರ್ಕೊಂಡು ಆ ಒಂದು ಹಾಂಟೆಡ್ ಮನೆ ಏನಿತ್ತೋ ಅದನ್ನ ಖಾಲಿ ಮಾಡ್ಕೊಂಡು ತುಂಬಾ ದೂರ ಬೇರೆ ಒಂದು ಊರಲ್ಲಿ ಬೇರೆ ಒಂದು ಹೊಸದಾಗಿ ಕಟ್ಸಿರುವಂತಹ ಮನೆನ ಪರ್ಚೇಸ್ ಮಾಡಿ ಅಲ್ಲಿಗೆ ಶಿಫ್ಟ್ ಆಗ್ತಾಳೆ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಎಲ್ಲ ತುಂಬಾ ನಾರ್ಮಲ್ ಆಗಿರುತ್ತೆ. ಆದ್ರೆ ಸ್ವಲ್ಪ ದಿನ ಹೋದ್ಮೇಲೆ ಮತ್ತೆ ಅದೇ ಎಲ್ಲ ರಿಪೀಟ್ ಆಗುತ್ತೆ. ಆ ಒಂದು ಹೊಸ ಮನೇಲೂ ಸಹ ಜಾಕಿ ಸೇಮ್ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾಳೆ. ಮಿಡ್ ನೈಟ್ ಮಲಗಿರ್ಬೇಕಾದ್ರೆ ಮನೆ ಒಳಗಡೆ
ಯಾರೋ ಓಡಾಡ್ತಿರುವಂತಹ ಸೌಂಡ್ಸ್, ಕಿವಿ ಹತ್ರ ಪಿಸೋ ಧ್ವನಿಲಿ ಯಾರೋ ಬಂದು ಮಾತಾಡ್ದಂಗ್ ಅನ್ಸೋದು, ಮನೆ ಒಳಗಡೆ ಒಬ್ಬ ವ್ಯಕ್ತಿಯ ಶಾಡೋಸ್ ಕಾಣಿಸೋದು, ನೆಮ್ಮದಿ ನಿದ್ದೆ ಇಲ್ಲ, ಮಲ್ಕೊಂಡ್ರೆ ತುಂಬಾ ಕೆಟ್ಟ ಕೆಟ್ಟ ಕನ್ಸುಗಳು ಬೀಳೋದು, ಈ ತರ ಎಲ್ಲ ಅಗೇನ್ ಜಾಕಿ ಜೊತೆ ಮತ್ತೆ ರಿಪೀಟ್ ಆಗ್ತಿರುತ್ತೆ. ಸೊ ಒಂದು 5-6 ಮಂತ್ಸ್ ಆದ್ಮೇಲೆ ಜಾಕಿ ಅಗೇನ್ ಆ ಒಂದು ಟಿವಿ ಶೋಸ್ ನ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಏನಿದ್ರು ಅವರು ಕಾಲ್ ಮಾಡಿ ಹೆಲ್ಪ್ ಕೇಳ್ತಾಳೆ. ಅಟ್ ದಟ್ ಟೈಮ್ ಆ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಸಹ ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ಪ್ರಾಬ್ಲಮ್ ಆ ಒಂದು ಮನೇಲೆ ಇತ್ತು, ಆ ಒಂದು ಮನೆನೇ ತುಂಬಾ ಹಾಂಟೆಡ್ ಆಗಿತ್ತು, ಈಗ ಈ ಲೇಡಿ ಮನೆ ಖಾಲಿ ಮಾಡಿ ಹೋದ್ಲಲ್ವಾ, ಇನ್ನು ಇವಳಿಗೇನೋ ಪ್ರಾಬ್ಲಮ್ ಆಗಲ್ಲ ಅಂತ ಅವ್ರನ್ನ ಅನ್ಕೊಂಡಿರ್ತಾರೆ. ಬಟ್ ಯಾವಾಗ ಜಾಕಿ ಕಾಲ್ ಮಾಡಿ ಇಲ್ಲ ನಾನು ಅಗೇನ್ ಮತ್ತೆ ಸೇಮ್ ಪ್ರಾಬ್ಲಮ್ಸ್ ನೇ ಫೇಸ್ ಮಾಡ್ತಾ ಇದೀನಿ ಅಂತ ಹೇಳ್ತಾಳೋ, ಆಗ ಅವ್ರಿಗೂ ಚೂರ್ ಶಾಕಿಂಗ್ ಅನ್ಸುತ್ತೆ ವಿಷಯ. ಸೊ ಅವ್ರೇನ್ ಸಜೆಸ್ಟ್ ಮಾಡ್ತಾರೆ ಜಾಕಿಗೆ ಅಂತಂದ್ರೆ, ಆ ಆತ್ಮ ಜೊತೆ ನೀನ್ ಮಾತಾಡೋ, ಅದ್ರ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡು, ಅದ್ರದ್ದು ಪ್ರಾಬ್ಲಮ್ ಏನಿದೆ ಅಂತ ಅರ್ಥ ಮಾಡ್ಕೋ, ಆಗ್ಲೇ ನಾವ್ ಇದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಅಂತ ಸಜೆಸ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಅವ್ರು ಹಾಕಿದ್ದ ಕಂಡೀಷನ್ ಏನು ಅಂತಂದ್ರೆ, ಆ ಆತ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕಾಗಿರೋದು ಜಾಕಿ ಅಲೋನ್. ಬಟ್ ಜಾಕಿಗೆ ಅಷ್ಟು ಧೈರ್ಯ ಇರಲ್ಲ. ಸೊ ಅವಳು ನಾನು ಒಬ್ಳೆ ಅಂತ ಈ ಕೆಲ್ಸನ ಮಾಡಲ್ಲ, ದಯವಿಟ್ಟು ನೀವು ನನ್ ಜೊತೆಗಿರಿ ಅಂತ ಕೇಳ್ತಾಳೆ. ಸರಿ ಅಂತ ಈಗ ಆ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಏನಿದ್ರು ಒಂದ್ 2-3 ಜನ ಜಾಕಿ ಜೊತೆ ಕುತ್ಕೊಂಡು ಒಂದು ದಿನ ರೈಟ್ ಡೇಟ್ಗೆ ರೈಟ್ ಟೈಮ್ಗೆ ಊಜಾ ಬೋರ್ಡ್ ಅನ್ನುವಂತಹ ಒಂದು ಗೇಮ್ ಆಡ್ತಾರೆ. ಆ ಒಂದು ಊಜಾ ಬೋರ್ಡ್ ನ ಥ್ರೂ ಮನೆ ಒಳಗಡೆ ಏನ್ ಅಲ್ದಾಡ್ತಾ ಇತ್ತು ಆ ಒಂದು ಸ್ಪಿರಿಟ್, ಅದ್ರ ಜೊತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂಡ್ ಕಮ್ಯುನಿಕೇಶನ್ ಬಿಲ್ಡ್ ಆಗುತ್ತೆ ಕೂಡ. ಸೊ ಇವರು ಕೇಳ್ತಾರೆ ಆ ಸ್ಪಿರಿಟ್ಗೆ, ನೀನ್ ಯಾರು, ಹೇಗ್ ಸತ್ ಹೋದೆ, ಯಾಕೆ ನಮ್ ಹಿಂದೆ ಬಿದ್ದಿದ್ಯಾ ಅಂತ. ಈ ಪ್ರಶ್ನೆಗೆ ಆ ಒಂದು ಈವಿಲ್ ಸ್ಪಿರಿಟ್ ರೆಸ್ಪಾಂಡ್ ಸಹ ಮಾಡುತ್ತೆ ಅಂಡ್ ಅದು ಕೊಟ್ಟಂತಹ ಉತ್ತರ ಕೇಳಿ ನೀವು ಶಾಕ್ ಆಗ್ತೀರಾ. ಸ್ಟಾರ್ಟಿಂಗ್ ಅಲ್ಲಿ ಜೆಫಿ ಆ ಒಂದು ಹಳೆ ಮನೆಯಲ್ಲಿ ಆ ಒಂದು ಅಟಿಕ್ ಏನಿತ್ತು ಅದ್ರ ಒಳಗಡೆ ಹೋದಾಗ ಅವ್ನ್ ಕತ್ತಲ್ಲಿ ಒಂದು ವೈರ್ ಇತ್ತು ಗೊತ್ತಾ, ಅದನ್ನ ಟೈ ಮಾಡಿರುವಂತಹ ರೀತಿ, ಆ ಒಂದು ಗಂಟನ ಈ ಮೀನ್ ಹಿಡಿಯೋರು ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ನಾನು ಆಗ್ಲೇ ನಿಮ್ಗೆ ಹೇಳ್ದೆ. ಸೊ ಈಗ ಈ ಮನೆ ಒಳಗಡೆ ಅಲ್ದಾಡ್ತಿರುವಂತಹ ಸ್ಪಿರಿಟ್ ಏನಿತ್ತು ಅದು ಒಬ್ಬ ಸೀ ಮ್ಯಾನ್ ಇರುತ್ತೆ, ಒಬ್ಬ ಮೀನುಗಾರಂದು. ಅವನ್ನ ಯಾರೋ ನೀರಲ್ಲಿ ಮುಳುಗಿಸಿ ಸಾಯಿಸ್ಬಿಟ್ಟಿರ್ತಾರೆ ಅಂಡ್ ಆ ಸಾಯಿಸಿರುವಂತಹ ವ್ಯಕ್ತಿಯ ಫೇಸ್ ಜಾಕಿಗೆ ತುಂಬಾ ಮ್ಯಾಚ್ ಆಗ್ತಿರುತ್ತಂತೆ. ಹಾಗಾಗಿ ಆ ಒಂದು ಆತ್ಮ ಜಾಕಿಯ ಹಿಂದೆ ಬಿದ್ದಿರುತ್ತೆ ಅಂಡ್ ಜಾಕಿಗೆ ಟಾರ್ಚರ್ ಕೊಡ್ತಿರುತ್ತೆ. ಈ ಒಂದು ಕ್ಲೇಮ್ ನ ಆ ಒಂದು ಟಿವಿ ಶೋನವರು ಅಂಡ್ ಇನ್ನು ಬೇರೆ ನ್ಯೂಸ್ ಪೇಪರ್ಸ್ ನವರು ಸಹ ಕ್ರಾಸ್ ವೆರಿಫೈ ಮಾಡಿದಾಗ ಇಟ್ ಟರ್ನ್ಸ್ ಔಟ್ ಟು ಬಿ ಟ್ರೂ. ಆ ಸ್ಪಿರಿಟ್ ಹೇಳ್ದಂತಹ ಎಕ್ಸಾಕ್ಟ್ ಡೇಟ್, ಎಕ್ಸಾಕ್ಟ್ ಪ್ಲೇಸ್ ಅಲ್ಲಿ ಒಬ್ಬ ವ್ಯಕ್ತಿ ನೀರಲ್ಲಿ ಮುಳುಗಿ ಸತ್ ಹೋಗಿರ್ತಾನೆ. ಸಾರಿ, ಸತ್ ಹೋಗಿರಲ್ಲ, ಅವನ್ನ ಕೊಂದಿರ್ತಾರೆ. ಬಟ್ ಕೊಂದವ್ರು ಯಾರು ಅಂತ ಗೊತ್ತಾಗಿರಲ್ಲ. ಸೊ ಈ ಒಂದು ಕೇಸು ಲೈಕ್ ಒಂದ್ ಕಡೆ ಸಾಲ್ವ್ ಕೂಡ ಆಯ್ತು, ಒಂದ್ ಕಡೆ ಅನ್ಸಾಲ್ವ್ಡ್ ಆಗಿನೂ ಉಳ್ಕೊಳ್ತು. ನಿಜವಾಗ್ಲೂ ಇದೆಲ್ಲ ನಡೆದಿದ್ಯಾ ಅಂತ ನನಗ್ ನಂಬೋದಕ್ಕೆ ಕಷ್ಟ ಆಗ್ತಾ ಇತ್ತು. ನಾನ್ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ ನಿಮ್ಗೆ 99% ಕೇಸಸ್ ಫೇಕ್ ಇರ್ತವೆ, ಬಟ್ ದಟ್ ಬ್ಲಡಿ 1% ಕೇಸಸ್ ಇರ್ತಾವಲ್ಲ, ಅದ್ರಲ್ಲಿ ನಡೆದಿರುವಂತಹ ವಿಷಯಗಳು, ಆ ವಿಡಿಯೋ ಫುಟೇಜಸ್ ಅದನ್ನೆಲ್ಲ ನೋಡಿದಾಗ ಅದೆಲ್ಲ ನಮ್ಮನ್ನ ನಂಬಲಿಕ್ಕೆ ಫೋರ್ಸ್ ಮಾಡುತ್ತೆ. ಸೊ ಆ ತರ ನನಗ್ ಫೋರ್ಸ್ ಮಾಡದಂತಹ ಒಂದು ಕೇಸ್ ಇದು. ಇನ್ನು ಈ ಕೇಸ್ ಅಲ್ಲಿ ತುಂಬಾನೇ ಇತ್ತು, ನಾನು ತುಂಬಾ ವಿಷಯಗಳನ್ನ ಇಗ್ನೋರ್ ಮಾಡಿದೀನಿ. ನಿಮ್ಗೆ ಇನ್ನು ಈ ಒಂದು ಕೇಸ್ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದ್ರೆ ಜಸ್ಟ್ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಸ್ಯಾನ್ ಪೆಡ್ರೋ ಹಂಟಿಂಗ್ಸ್ ಅಂತ ಸರ್ಚ್ ಮಾಡಿ ಆ ಒಂದು ಕಂಪ್ಲೀಟ್ ಸ್ಟೋರಿ ತಿಳ್ಕೊಂಡ್ಮೇಲೆ ನಿಮ್ಗೆ ರಾತ್ರಿ ನಿದ್ದೆ ಬರಲ್ಲ. ಸೊ ಯಾ ಕಲ್ಟ್ ಗ್ಯಾಂಗ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಇತ್ತು. ಅಂಡ್ ಒನ್ ಮೋರ್ ಥಿಂಗ್ ಕಲ್ಟ್ ಗ್ಯಾಂಗ್, ಐ ನೋ ವಿಡಿಯೋಸ್ ಡಿಲೇ ಆಗ್ತಿದೆ ಅಂಡ್ ಆ ಡಿಲೇನ ನಾನೇನು ಬೇಕಂತ ಮಾಡ್ತಿಲ್ಲ. ನೀವು ನನ್ನಿಂದ ಕ್ವಾಲಿಟಿ ಕಂಟೆಂಟ್ ನ ಎಕ್ಸ್ಪೆಕ್ಟ್ ಮಾಡ್ತೀರಾ. ನಾನ್ ಬೇಕಿದ್ರೆ ಎವ್ರಿ ವೀಕ್ ಒಂದು ವಿಡಿಯೋನ ಹಾಕೊಂಡು ಹೋಗ್ಬೋದು. ಬಟ್ ನಾನು ಆತರ ಮಾಡ್ದೆ ಅನ್ಕೊಳ್ಳಿ, ನಿಮ್ಮಲ್ಲಿ ನನ್ನ ವಿಡಿಯೋಸ್ ಇಂದ ಏನೋ ಒಂದು ಥ್ರಿಲ್ ಫೀಲ್ ಕ್ರಿಯೇಟ್ ಆಗುತ್ತೋ ಆ ಫೀಲ್ ಹೊರಟೋಗುತ್ತೆ. ಬಿಕಾಸ್ ಕನ್ಸಿಸ್ಟೆಂಟ್ ಆಗಿರ್ಬೇಕು ಅಂತ ನಾನು ಯಾವ್ದು ಸಿಕ್ಕರೆ ಆ ಸ್ಟೋರಿನ ಎತ್ಕೊಂಡು ವಿಡಿಯೋಸ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತೀನಿ. ಆಗ ಆಬ್ವಿಯಸ್ಲಿ ಕಂಟೆಂಟ್ ನ ಕ್ವಾಲಿಟಿ ಬಿದ್ದು ಹೋಗುತ್ತೆ ಅಂಡ್ ಕ್ವಾಲಿಟಿ ಬಿದ್ದು ಹೋಯ್ತು ಅಂತಂದ್ರೆ ನಿಮಗೆ ವಿಡಿಯೋ ನೋಡೋದಕ್ಕೆ ಇಂಟ್ರೆಸ್ಟ್ ಬರಲ್ಲ. ಸೊ ನಾನು ಒಂದು ಒಳ್ಳೆ ಸ್ಟೋರಿನ ಹುಡುಕಿ ಅದ್ರ ಬಗ್ಗೆ ಚೆನ್ನಾಗಿ ಸ್ಕ್ರಿಪ್ಟ್ ಬರೆದು ಅದನ್ನ ನಿಮ್ ಮುಂದೆ ಪ್ರೆಸೆಂಟ್ ಮಾಡೋದ್ರಲ್ಲಿ ಒಂದಿಷ್ಟು ಟೈಮ್ ಹಿಡಿಯುತ್ತೆ. ಅಂಡ್ ನಾನ್ ನಂಬೋದೇನು ಅಂತಂದ್ರೆ, ನಾನು ವಿಡಿಯೋ ಹಾಕೋದ್ರಲ್ಲಿ ಡಿಲೇ ಆದ್ರೂ ಪರವಾಗಿಲ್ಲ, ನನ್ ಕಂಟೆಂಟ್ ಕ್ವಾಲಿಟಿ ಬೀಳಬಾರ್ದು. ಎವ್ರಿ ವಿಡಿಯೋ ನೋಡಿದ್ರೆ ನಿಮ್ಗೆ ಥ್ರಿಲ್ ಫೀಲ್ ಬರ್ಬೇಕು ಅಂತ ನನ್ನ ಉದ್ದೇಶ. ನನ್ಗೆ ಏನು ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡ್ಬೇಕು ಯೂಟ್ಯೂಬ್ ಅಲ್ಲಿ, ಯೂಟ್ಯೂಬ್ ಇಂದ ದುಡ್ಡು ಮಾಡ್ಬೇಕು ಅನ್ನೋದು ನನಗಿಲ್ಲ, ಆಯ್ತಾ. ನನಗ್ ಮೇನ್ ಇರೋದೇನು ಅಂದ್ರೆ ಕ್ವಾಲಿಟಿ ಕಂಟೆಂಟ್ ಕೊಡ್ಬೇಕು. ಐ ಪ್ರಿಫರ್ ಕ್ವಾಲಿಟಿ ಓವರ್ ಕ್ವಾಂಟಿಟಿ. ಸೊ ಅರ್ಥ ಮಾಡ್ಕೊಳ್ತೀರಾ ಅನ್ಕೊಂಡಿದೀನಿ ಕಲ್ಟಿಕ್ ಗ್ಯಾಂಗ್. ಓಕೆ ದೆನ್ ನಾವು ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಸಮೀರ್ MD signing off.